ಗೆ ಒಂದು ಒಳ್ಳೆ ಉತ್ತರ ನೀಡಬೇಕು ಅಂತ ಹೇಳ್ಬಿಟ್ಟು. ಎಸ್ ಮ್ಯಾಮ್, ಸ್ಟಾರ್ಟ್ ಆಗಿದೆ. ತುಂಬಾ ಬೆಳಕ್ ಬರ್ತಿದ್ಯಾ? ಹೌದು ಮ್ಯಾಮ್, ಹೌದು. ಇವತ್ತು ಸ್ವಲ್ಪ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ. ಹಾಗಾಗಿ ನಾನು ಫುಲ್ ಹೊರಗ್ ಬಂದಿದ್ದೀನಿ, ನೆಟ್ವರ್ಕ್ ಒಳಗ್ ಸಿಗ್ತಾ ಇಲ್ಲ. ಟೆರೇಸ್ ಮೇಲೆ ಬಂದಿದ್ದೀನಿ ನೋಡಿ. ಈಗ ಪರವಾಗಿಲ್ಲ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಕೆ ಮೇಡಮ್. ಒಂದು ಸತ್ಸಂಗ, ಸ್ವಾಧ್ಯಾಯ, ಸಜ್ಜನರ ಸಾಂಗತ್ಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಧ್ಯಾನ, ಒಂದು ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಎಷ್ಟು ಒಳ್ಳೆಯ ಒಂದು ಸತ್ಸಂಗ ಕಾರ್ಯಕ್ರಮವನ್ನ ಪ್ರತಿನಿತ್ಯವೂ ನಮ್ಮೊಂದಿಗೆ ಹಂಚ್ತಾ ಬರ್ತಾ ಇದ್ದೀರಿ. ಇದರಲ್ಲಿ ನನಗೊಂದು ಅಳಿಲ ಸೇವೆ ಮಾಡುವಂತಹ ಒಂದು ಅವಕಾಶ ನಿಜಕ್ಕೂ ನಾನು ತುಂಬಾ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಗೀತಾ ಜೀವನದ ಕೈಪಿಡಿ ಭಾಗ 4 ಈ ಒಂದು ಕಾರ್ಯಕ್ರಮವನ್ನ ನಾವು ಮುನ್ನಡೆಸ್ಕೊಂಡು ಹೋಗುವಂತಹ ಒಂದು ಪ್ರಯತ್ನ ಇವತ್ತು ನಾನು ಮಾಡ್ತೇನೆ. ಕೇಳಿಸ್ತಿದೆಯಲ್ಲ ಮಾಸ್ಟರ್ಸ್? ಎಸ್ ಮ್ಯಾಮ್. ಸ್ವಲ್ಪ ಲಾಸ್ಟ್ ಭಾಗದಲ್ಲಿ ಚರ್ಚೆಗೆ ಒಂದ್ ಸ್ವಲ್ಪ ಜಾಸ್ತಿ ಒಂದು ಸಮಯವನ್ನ ಇವತ್ತು ಬಿಟ್ಕೊಳ್ಳೋಣ. ಯಾಕೆ ಅಂತಂದ್ರೆ ಸ್ವಲ್ಪ ಹೊರಗಡೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಿಂದ ಇವತ್ತು ಸ್ವಲ್ಪ ವಿಷಯಗಳ ಹೇಳೋದ್ರಲ್ಲಿ ಸ್ವಲ್ಪ ಕಂಡೆನ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಆದಷ್ಟು ಚರ್ಚೆಗಳನ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಮಟ್ಟಿನ ವಿಷಯವನ್ನ ನಾನಿವತ್ತು ಹಂಚ್ಕೊಳಕ್ ಇಷ್ಟಪಡ್ತೀನಿ, ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ರಿಂದ. ಈ ಕಳೆದ ಒಂದು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗ 3ರಲ್ಲಿ ನಾವು ಫಸ್ಟ್ ಒಂದು ಭಾಗ 1ರಲ್ಲಿ ಒಂದು ಇಂಟ್ರಡಕ್ಷನ್, ಭಾಗ 1 ಮತ್ತು 2ರಲ್ಲಿ ಭೀಷ್ಮರ ಒಂದು ವ್ಯಕ್ತಿತ್ವವನ್ನ ನಾನು ಚರ್ಚೆಯನ್ನ ಮಾಡಿದ್ವಿ ನಾವೆಲ್ಲರೂ ಸೇರ್ಕೊಂಡು. ಯಾಕಪ್ಪ ಇದು ಗೀತಾ ಜೀವನದ ಕೈಪಿಡಿ ಅನ್ನುವಂತಹ ಈ ಒಂದು ವಿಷಯ ಚರ್ಚೆಗೆ ನಾವು ತಗೊಂಡ್ವಪ್ಪ ಇಲ್ಲಿ ಅಂತಂದ್ರೆ, ಅಷ್ಟು ಜೀವನದ ಸಾರ ನಮಗೆ ಈ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಗೀತಾ ಜೀವನದ ಕೈಪಿಡಿ ಅಂತಂದ್ರೆ ಭಗವದ್ಗೀತೆ, ದ ಮ್ಯಾನ್ಯುಯಲ್ ಆಫ್ ಲೈಫ್. ಹೇಗೆ ಒಂದು ಪ್ರಾಡಕ್ಟ್ಸ್ ನಾವು ತಗೊಂಡಾಗ ಅದನ್ನ ನಾವು ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಯೂಸ್ ಮಾಡಬಾರ್ದು, ಆ ತರ ಒಂದು ನಮಗೆ ಗೈಡೆನ್ಸ್ ಆ ಮ್ಯಾನ್ಯುಯಲ್ ಕೊಡುತ್ತಲ್ಲ, ಹಾಗೇನೆ ಜೀವನದಲ್ಲಿ ನಾವ್ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು, ಯಾವ ತರ ನಾವು ನಡ್ಸ್ಕೊಂಡು ಹೋಗ್ಬೇಕು ಜೀವನ ಅನ್ನೋದಕ್ಕೆ ಬಹಳ ಒಂದು ನೈಜ ಉದಾಹರಣೆ ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಗೀತಾ ಜೀವನದ ಕೈಪಿಡಿ ಅನ್ನುವಂತಹ ಟಾಪಿಕ್ ನ ಆಯ್ಕೆ ಮಾಡ್ಕೊಂಡಿದ್ದಂಥದ್ದು. ನಿಮ್ಗೆ ಹೇಳ್ತಾ ಹೇಳ್ತಾ ನಾವು ತಿಳ್ಕೊಳ್ತಾ, ಮೊದಲೇ ಚರ್ಚೆ ಮಾಡಿದ ತರ ಎಷ್ಟು ಕ್ಯಾರೆಕ್ಟರ್ಸ್, ಎಷ್ಟು ಪಾತ್ರಗಳು ಈ ಮಹಾಭಾರತದಲ್ಲಿ ಬರುತ್ತಲ್ಲ, ಆ ಎಲ್ಲಾ ಪಾತ್ರಗಳು ನಮ್ಮಲ್ಲೇ ಇರುತ್ತೆ. ಇದನ್ನ ನಾವು ಮೊದಲೇ ಚರ್ಚೆ ಮಾಡಿದ್ವಿ. ಕುರುಕ್ಷೇತ್ರ ಅನ್ನುವಂತಹ ಯುದ್ಧ ಈ ನಮ್ಮ ಮನಸ್ಸಿನಲ್ಲಿ ದಿನನಿತ್ಯ ನಡೆಯುತ್ತೆ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯನೂ ಕೂಡ ಈ ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ. ಇಲ್ಲೂ ಕೂಡ ಹೇಗೆ ನಾವು ಕಣ್ಣಿದ್ದು ಧೃತರಾಷ್ಟ್ರ ಈಗ ಅಂಧನಾಗ್ತಾನೆ, ಗಾಂಧಾರಿ ಕಣ್ಣಿದ್ದು ಕುರುಡಾಗ್ತಾಳೆ, ಹಾಗೆ ಈ ಜೀವನ ಎಂಬ ಯುದ್ಧದಲ್ಲಿ ಎಷ್ಟೋ ಸತಿ ನಾವು ಇದ್ರೂ ಕೂಡ ಕುರುಡಾಗ್ತೇವೆ. ಭೀಷ್ಮ ಪಿತಾಮಹರ ಒಂದು ವ್ಯಕ್ತಿತ್ವವನ್ನ ನಾನು ವಿವರಿಸ್ಬೇಕಾಗಿ ಹೇಳ್ದೆ. ಆ ಭೀಷ್ಮ ಪಿತಾಮಹರ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠ ಮಟ್ಟದ್ದು ಅಂತ. ಆದ್ರೆ ಅವರು ಈ ಒಂದು ಸನಾತನ ಧರ್ಮಕ್ಕೆ ಕೊಟ್ಟಂತಹ ಕೊಡುಗೆ ಎಷ್ಟು ಅಪಾರವಾದದ್ದು ಅಂತಾನು ಹೇಳ್ದೆ. ಹೇಗೆ ಕೊಟ್ಟ ಮಾತನ್ನ ಭೀಷ್ಮರು ಹೇಗೆ ಉಳಿಸ್ಕೊಂಡ್ರು ಅಂದ್ರೆ, ಭೀಷ್ಮರ ವ್ಯಕ್ತಿತ್ವವನ್ನ ಚರ್ಚೆ ಮಾಡಿದಾಗ ಎಷ್ಟು ಅಂಶಗಳು ಬಂತಪ್ಪ ಅಂತಂದ್ರೆ, ಒಂದು ತೀರ್ಮಾನ ಅಂದ್ರೆ ಒಂದು ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ನ ನಾವು ಮಾಡಬೇಕಾದ್ರೆ ಎಷ್ಟು ಜಾಗರೂಕತೆಯಿಂದ ಮಾಡ್ಬೇಕು. ಭೀಷ್ಮರು ಒಂದು ಪ್ರತಿಜ್ಞೆಯನ್ನ ಮಾಡ್ಬೇಕಾದ್ರೆ, ಅವ್ರ ತಂದೆಗೆ ಒಂದು ಮಾತನ್ನ ಕೊಡ್ಬೇಕಾದ್ರೆ ಹೇಗೆ ಹಿಂದೆ ಮುಂದೆ ನೋಡದೆ ಒಂದು ಮಾತನ್ನ ಕೊಟ್ಬಿಡ್ತಾರಲ್ಲ, ಆ ತರ ಹೇಗೆ ಅದನ್ನ ಅವ್ರು ಕೊಡ್ಬೇಕಾಗಿ ಬಂತು, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಹೇಗೆ ಎಷ್ಟು ಕಷ್ಟಪಟ್ರು, ಕೊನೆಗೆ ಅದು ಕುರುಕ್ಷೇತ್ರ ಯುದ್ಧ ತನಕ ಹೇಗೆ ಕಾರಣವಾಗಿ ಬಂತು, ಅಷ್ಟ್ರ ಮೇಲೆ ಅವರು ಭೀಷ್ಮ ಪಿತಾಮಹರಾಗಿ ನಿಂತ್ಕೊಂಡು ಇಡೀ ಕುರುವಂಶದ ರಕ್ಷಣೆಗೆ ಹೇಗೆ ನಿಂತ್ಕೊಂಡ್ರು, ಹಾಗೆ ಅವರ ಸನಾತನ ಧರ್ಮಕ್ಕೆ ಅವರ ಕೊಡುಗೆ ಅಂತದ್ದು. ಇದಿಷ್ಟು ವ್ಯಕ್ತಿತ್ವವನ್ನ ನಾವು ಭೀಷ್ಮರ ಒಂದು ಚರ್ಚೆ ಮಾಡ್ಬೇಕಾದ್ರೆ ತಿಳ್ಕೊಂಡಿದ್ವಿ. ಮಾಸ್ಟರ್ಸ್, ನಾನು ಇಲ್ಲಿ ಒಂದು ವಿಷಯವನ್ನ ನಾನು ಸ್ಪಷ್ಟಪಡೋದಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ಯೂಟ್ಯೂಬ್ಸ್ ಅಲ್ಲೆಲ್ಲ ನೋಡಿದಾಗ ಬಹಳಷ್ಟು ನಿಮಗೆ ಇಡೀ ಮಹಾಭಾರತದ ಎಪಿಸೋಡ್ಗಳೇ ನಿಮ್ ಕಣ್ ಮುಂದೆ ಬರುತ್ತೆ. ಮಹಾಭಾರತದ ಆರಂಭದಿಂದ ಈ ಅಂತ್ಯದವರೆಗೂ, ಕುರುಕ್ಷೇತ್ರ ಯುದ್ಧ ನೆಕ್ಸ್ಟ್ ಏನಾಯ್ತು ಅದರ ಅಂತ್ಯದವರೆಗೂ ಎಲ್ಲ ಎಪಿಸೋಡು ನಿಮ್ಗೆ ಗೊತ್ತಾಗುತ್ತೆ. ಆದರೆ ಈ ಶೀರ್ಷಿಕೆನ ನಾನು ಯಾಕೆ ಇಷ್ಟು ಜಾಗರೂಕಗಳಾಗಿ ತಗೊಂಡೆ ಅಂದ್ರೆ,
ಮತ್ತೊಮ್ಮೆ ಅದನ್ನ ನಾನು ನಿಮಗೆ ಮಹಾಭಾರತದ ಯುದ್ಧದ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅಂತ ತಗೊಂಡಿಲ್ಲ. ಅಲ್ಲಿರುವಂತಹ ವ್ಯಕ್ತಿತ್ವದ ಒಂದು ಚರ್ಚೆಯನ್ನ ನಾವು ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರನೇ ಈ ಗೀತಾ ಜೀವನದ ಕೈಪಿಡಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೆ. ಅಂತಂದ್ರೆ ಅಲ್ಲಿರುವಂತಹ ಮೇರು ವ್ಯಕ್ತಿತ್ವಗಳು ಏನು, ಯಾವ ಸಮಯದಲ್ಲಿ ಆ ಮೇರು ವ್ಯಕ್ತಿತ್ವಗಳು ಅಂದ್ರೆ ಅಲ್ಲಿ ಒಂದು ಆತ್ಮದ ಅನಾವರಣನೇ ಆಗ್ಬಿಟ್ಟಿದೆ ಅದು ಮಹಾಭಾರತ. ಒಂದೊಂದು ವ್ಯಕ್ತಿತ್ವನೂ ಅಷ್ಟು ಮೇರು ವ್ಯಕ್ತಿತ್ವದ ಒಂದು ಅಲ್ಲಿ ಆತ್ಮಗಳಲ್ಲಿ ಹೇಗೆ ಅವರು ಹೇಗೆ ಕೊಡುಗೆ ಕೊಟ್ರು, ಯಾವ ಸಮಯದಲ್ಲಿ ಅವರು ಕೊಟ್ಟಂತಹ ಮಾತು ಅಥವಾ ಅವ್ರು ಕೊಟ್ಟಂತಹ ಒಂದು ಪ್ರತಿಜ್ಞೆ, ಅವ್ರು ತಗೊಂಡಂತಹ ತೀರ್ಮಾನ ಹೇಗೆ ಆ ಯುದ್ಧಕ್ಕೆ ಕಾರಣ ಆಯ್ತು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಏನ್ ಹೇಳಿದ್ದಾರೆ ಅನ್ನೋದು ಒಂದು ಕಾರಣಕ್ಕೆ ಆ ವ್ಯಕ್ತಿತ್ವದ ಒಂದು ಚರ್ಚೆಯನ್ನ ನಾವು ಮಾಡೋಣ. ಹೇಗೆ ನಾವು ಭೀಷ್ಮರಲ್ಲಿ ತಿಳ್ಕೊಂಡ್ರೆ ಇವತ್ತು ಮಹಾಭಾರತದ ಒಂದು ಒಳ್ಳೆಯ ಒಂದು ಪಾತ್ರದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಆ ಪಾತ್ರದಲ್ಲಿ ಏನೇನ್ ಅಂಶಗಳು ಬರುತ್ತೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡು ಮುಂದೆ ಹೋಗ್ಬೋದು ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ. ಆ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಕ್ಲಾಸ್ ಅಲ್ಲ, ಒಂದ್ 2-3 ಕ್ಲಾಸ್, 2-3 ಸೆಷನ್ ನಮಗೆ ಸಾಕಾಗಲ್ಲ. ಅಂತಹ ಒಂದು ಮೇರು ವ್ಯಕ್ತಿತ್ವವನ್ನ ನಾನಿವತ್ತು ಚರ್ಚೆಗೆ ಆಯ್ಕೆ ಮಾಡ್ಕೊಂಡಂಥದ್ದು. ಏನಪ್ಪಾ ಅಂತಂದ್ರೆ ಹೇಗೆ ಈ ಭೀಷ್ಮರು ತಮ್ಮ ಕೊಟ್ಟ ಮಾತನ್ನ ಹೇಗೆ ಉಳಿಸ್ಕೊಂಡ್ರಲ್ಲ, ಅದೇ ತರ ಅದಕ್ಕೆ ಸರಿಸಮಾನವಾದಂತಹ ಒಂದು ಪಾತ್ರ, ಅರ್ಜುನನಿಗೆ ಸರಿಸಮಾನವಾದಂತಹ ಒಂದು ಪಾತ್ರ, ಈ ಕಡೆ ಧರ್ಮರಾಯನಿಗೆ ಸರಿಸಮಾನವಾದಂತಹ ಒಂದು ಪಾತ್ರದ ಒಂದು ವಿಶ್ಲೇಷಣೆಯನ್ನು ನಾವಿಲ್ಲಿ ಮಾಡ್ಕೊಳ್ಳೋಣ. ಹೌದಲ್ಲ? ಇಷ್ಟೆಲ್ಲ ಹೇಳ್ಬೇಕಾದ್ರೆ ಮಾಸ್ಟರ್ಸ್ ನಿಮ್ಗೆಲ್ಲ ಒಂದು ಯೋಚನೆ ಬಂದಿರುತ್ತಲ್ವಾ, ಯಾರಿರ್ಬೋದು ಇವತ್ತು ನಾವೆಲ್ಲ ಯಾವ ಪಾತ್ರದ ಬಗ್ಗೆ ನಾವು ಚರ್ಚೆ ಮಾಡ್ತಿರ್ಬೋದು ಅನ್ನುವಂತಹ ಒಂದು ಸಣ್ಣ ಒಂದು ಚಿಂತನೆ ನಿಮ್ಮಲ್ಲಿ ಬಂದಿರುತ್ತೆ. ಈಗ ಒಂದೊಂದಕ್ಕೆ ಒಂದೊಂದು ಹೆಸರು ಅಂತ ನಾವು ಹೇಳ್ತಾ ಹೋಗ್ತೀವಿ. ಈಗ ಹರಿಶ್ಚಂದ್ರ ಅಂತ ಬಂದ್ರೆ ನಮಗೆ ಮೊದಲೇ ನೆನಪಾಗೋದು ಯಾರು? ಸತ್ಯ. ಸತ್ಯ ಅಂತ ಬಂದ ತಕ್ಷಣ ಯಾರು ನೆನಪಾಗತ್ತೆ? ಸತ್ಯಕ್ಕೆ ಒಬ್ಬನೇ ಒಬ್ಬ, ಅದು ಹರಿಶ್ಚಂದ್ರ ಅಂತ ಹೇಳ್ಬಿಟ್ಟು ನೆನಪಾಗತ್ತೆ. ಹಾಗೆ ಕೊಟ್ಟ ಮಾತಿಗೆ ಪ್ರತಿಜ್ಞೆಗೆ ಅಂತ ಹೇಳ್ಬಿಟ್ಟು ನೆನಪಾದ್ರೆ ಯಾರದಾಗತ್ತೆ? ಭೀಷ್ಮರದಾಗತ್ತೆ. ಹೌದು ಮಾಸ್ಟರ್ಸ್, ನೀವೆಲ್ಲ ಅನ್ಕೊಳ್ತಿರೋದು ನಿಜಾನೇ. ನಾವಿವತ್ತು ಚರ್ಚೆಯನ್ನ ಮಾಡುವಂತಹ ವ್ಯಕ್ತಿತ್ವ ಯಾವ್ದಪ್ಪ ಅಂತಂದ್ರೆ ದಾನಕ್ಕೆ ಹೆಸರಾಗಿರುವಂತಹ ಕರ್ಣನ ಬಗ್ಗೆ, ದಾನವೀರ ಕರ್ಣನ ಬಗ್ಗೆ, ದಾನಶೂರ ಕರ್ಣನ ಬಗ್ಗೆ. ಯಾಕೆ ಮೇಡಮ್ಮು ಭೀಷ್ಮರ ಬಗ್ಗೆ ತಗೊಂಡ್ರು, ಕರ್ಣನ್ ಬಗ್ಗೆ ತಗೊಂಡ್ರು? ಈಗ ಎಲ್ಲರೂ ಆಲ್ಮೋಸ್ಟ್ ಪಾಂಡವರಿಂದನೇ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ, ನಾವು ಹಾಗ ಅನ್ಕೋತೀವಿ. ಈಗ ಬಹಳಷ್ಟು ಪಂಚಪಾಂಡವರ ಬಗ್ಗೆ ಬಹಳಷ್ಟು ನಾವು ಕೇಳ್ತಾನೆ ಇರ್ತೀವಿ, ಅವರಷ್ಟು ಬಹಳಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ತಾನೆ ಇರ್ತೀವಿ. ಹಾಗಾಗಿ ನಾನು ಇವರ ಒಂದು ವ್ಯಕ್ತಿತ್ವ ಹೇಗಿತ್ತು ಅನ್ನೋದು ಒಂದು ಉದಾಹರಣೆಯಾಗಿಟ್ಕೊಂಡು ಈ ಕ್ಲಾಸ್ನ ಮಾಡ್ಕೊಳ್ಳೋಣ ಅಂತ ಮೊದಲು ಭೀಷ್ಮರದನ್ನು ತಗೊಂಡೆ. ಈಗ ಕರ್ಣನ ವ್ಯಕ್ತಿತ್ವದ ಬಗ್ಗೆ ನಾವು ಚಿಂತೆಯನ್ನ, ಒಂದು ವಿಶ್ಲೇಷಣೆಯನ್ನ, ಒಂದು ಡಿಸ್ಕಷನ್ ಅನ್ನ, ಚರ್ಚೆಯನ್ನ ಮಾಡೋಣ. ಈ ಮಹಾಭಾರತದಲ್ಲಿ ಬರುವಂತಹ ಅತ್ಯಂತ ಮುಖ್ಯವಾದಂತಹ ಪಾತ್ರಗಳಲ್ಲಿ ಕರ್ಣನ ಪಾತ್ರವನ್ನು ಕೂಡ ಒಂದು. ಕರ್ಣನಿಗೆ ಬಹಳಷ್ಟು ಹೆಸರುಗಳಿಂದ ಕರ್ಣ ಇವತ್ತು ಮಹಾಭಾರತದಲ್ಲಿ ಅಚ್ಚಳಿಯದೆ ತನ್ನ ಹೆಸರನ್ನ ಉಳಿಸ್ಕೊಂಡಿರುವಂತಹ ಒಂದು ಪಾತ್ರ ಅದು ಅಂತ ಯಾವ್ದಪ್ಪ ಅಂತಂದ್ರೆ ಕರ್ಣ. ಕರ್ಣನಿಗೆ ವಸುಸೇನ ಅಂತ ಹೇಳ್ಬಿಟ್ಟು ಕೂಡ ಕರೆಯಲಾಗ್ತಿತ್ತು. ಯಾಕಪ್ಪ ವಸುಸೇನ ಅಂತ ಕರೆದ ಅಂತಂದ್ರೆ ತನ್ನ ಕವಚ ಕುಂಡಲಗಳಿಂದ ಜನಿಸಿದವನು ಕರ್ಣ ಆಗಿರೋದ್ರಿಂದ ಆತನಿಗೆ ವಸುಸೇನ ಅನ್ನುವಂತಹ ಹೆಸರು ಬಂತು. ಇನ್ನ ಕರ್ಣನಿಗೆ ಸೂರ್ಯಪುತ್ರ ಅಂತ ಕೂಡ ಕರೀತಾರೆ. ಸೂರ್ಯನ ಮಗ ಕರ್ಣನಾಗಿರೋದ್ರಿಂದ ಸೂರ್ಯಪುತ್ರ ಅಂತ ನನ್ನ ಕರ್ಣನಿಗೆ ಕರೀತಾ ಇದ್ರು. ಸೂರ್ಯನ ಮಗ ಯಾಕಾದ್ರು ಅಂತಂದ್ರೆ ಆ ಒಂದು ಸಿದ್ಧಿ ಮಂತ್ರವನ್ನ ತಾಯಿ ಕುಂತಿ ಮಾತೆ ಸೂರ್ಯನಲ್ಲಿ ನೆನಪು ಮಾಡ್ಕೊಂಡು ಆ ಒಂದು ಸಿದ್ಧಿ ಮಂತ್ರದ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಹೇಗೆ ಮಂತ್ರದಿಂದ ಅವನು ಜನಿಸಿದ್ರು ಕರ್ಣ ಅಂತ ಹೇಳ್ಬಿಟ್ಟು, ಸೂರ್ಯಪುತ್ರ ಅಂತ ಹೇಳ್ಬಿಟ್ಟು. ಇನ್ನ ಕರ್ಣನಿಗೆ ರಾಧೇಯ ಅಂತ ಕೂಡ ಕರಿತಿದ್ರು ಮಾಸ್ಟರ್ಸ್. ಭೀಷ್ಮರಿಗೆ ಗಾಂಗೇಯ ಅಂತ ಹೇಗೆ ಕರಿತಿದ್ರೋ ಹಾಗೆ ಕರ್ಣನಿಗೆ ರಾಧೇಯ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಯಾಕಪ್ಪ ರಾಧೇಯ ಅಂತ ಕರ್ಣನಿಗೆ ಕರಿತಾ ಇದ್ರು ಅಂತಂದ್ರೆ ಕರ್ಣನ ಸಾಕುತಾಯಿ ಹೆಸರು ರಾಧಾ. ಕರ್ಣನ ಸಾಕುತಾಯಿಯ ಹೆಸರು ರಾಧಾ ಆಗಿರೋದ್ರಿಂದ ಅದರ ಆಧಾರದ ಮೇಲೆ ಕರ್ಣನನ್ನ ರಾಧೇಯ ಅಂತ ಹೇಳ್ಬಿಟ್ಟು ಕೂಡ ಕರಿತಾ ಇದ್ರು.
ಇನ್ನ ಅಂಗರಾಜ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಯಾಕಪ್ಪ ಅಂತಂದ್ರೆ ಅಂಗ ದೇಶದ ರಾಜನಾಗಿ ಕರ್ಣ ಮುಂದೆ ಆಡಳಿತವನ್ನ ಮಾಡಿರೋದ್ರಿಂದ ಕರ್ಣನನ್ನ ಅಂಗರಾಜ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಆಮೇಲೆ ಕರ್ಣನನ್ನ ನಮ್ಗೆಲ್ಲರೂ ತಿಳಿದಿರುವ ಹಾಗೆ ದಾನವೀರ ಕರ್ಣ, ದಾನಶೂರ ಕರ್ಣ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಮಾಸ್ಟರ್ಸ್, ನಮಗೆಲ್ಲರಿಗೂ ಗೊತ್ತಿದೆ ಈ ಶ್ರೀಕೃಷ್ಣನ ವಿಷ್ಣುವಿನ ದಶಾವತಾರಗಳಲ್ಲಿ ವಾಮನ ಒಂದು ಅವತಾರದ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ವಾಮನ ಅವತಾರದಲ್ಲಿ ಬಲಿಚಕ್ರವರ್ತಿಯ ಒಂದು ಅಹಂಕಾರವನ್ನ ನಾಶ ಮಾಡೋದಿಕ್ಕೆ ವಿಷ್ಣು ವಾಮನನ ಅವತಾರದಲ್ಲಿ ಬರ್ತಾರೆ. ವಾಮನ ಅಂತಂದ್ರೆ ಕುಬ್ಜ, ಕುಳ್ಳ. ಎಷ್ಟು ಒಂದು ಎಷ್ಟು ಶಾರ್ಟ್ ಒಂದು ಬ್ರಾಹ್ಮಣ ರೂಪದಲ್ಲಿ ಶ್ರೀ ವಿಷ್ಣು ಬರ್ತಾರೆ ಅಂತಂದ್ರೆ, ಎಷ್ಟು ಸಣ್ಣ ಇರ್ತಾನೆ ಅಂತಂದ್ರೆ, ಬಲಿಚಕ್ರವರ್ತಿಯ ಮುಂದೆ ಬಂದು ನನ್ನ ಒಂದು 3 ಹೆಜ್ಜೆ ಸಾಲವಷ್ಟು ಜಾಗವನ್ನು ನೀನ್ ನನಗೆ ಕೊಡು ಅಂತ ಹೇಳ್ಬಿಟ್ಟು ವಾಮನ ಕೇಳ್ತಾರೆ ಬಲಿಚಕ್ರವರ್ತಿ ಹತ್ರ. ಇಲ್ಲಿ ನಾನು ಯಾಕೆ ಬಲಿಚಕ್ರವರ್ತಿಗ ಹೆಸರನ್ನ ತಗೊಂಡೆ ಅಂತಂದ್ರೆ, ಬಲಿಚಕ್ರವರ್ತಿ ಕೂಡ ಅಷ್ಟೇ ಒಂದು ಪ್ರಸಿದ್ಧಿ ದಾನಕ್ಕೆ. ಈ ವಿಷ್ಣು ಏನೇ ಕೇಳಿದ್ರು ಕೂಡ ಬಲಿಚಕ್ರವರ್ತಿ ಕೊಡಲ್ಲ ಅಂತ ಹೇಳ್ತಿರ್ಲಿಲ್ಲ. ಆದ್ರೆ ವಿಷ್ಣು 3 ಹೆಜ್ಜೆಯನ್ನ ಕೇಳಿದಾಗ, ನೀನ್ ನೋಡೋಕ್ ಇಷ್ಟು ಸಣ್ಣ ಇದೆಯಾ, 3 ಹೆಜ್ಜೆ ಜಾಗ ತಾನೆ ನಾನು ಕೊಡ್ತೀನಿ ಅಂತ ಹೇಳಿದಾಗ, ಮೊದಲನೇ ಹೆಜ್ಜೆ ಸಂಪೂರ್ಣ ಭೂಮಂಡಲವನ್ನ ಆಕ್ರಮಿಸ್ಕೊಳ್ತು ವಿಷ್ಣುದು. 2ನೇ ಹೆಜ್ಜೆ ಸಂಪೂರ್ಣ ಪಾತಾಳ ಲೋಕವನ್ನ ಆಕ್ರಮಿಸ್ಕೊಳ್ತೀನಿ. 3ನೇದು ಎಲ್ಲಿಡ್ಲಿ ಅಂತಂದ್ರೆ, ಬಲಿಚಕ್ರವರ್ತಿ ತನ್ನ ಶಿರವನ್ನ ತೋರಿಸ್ತಾನೆ, ನನ್ನ ತಲೆಯ ಮೇಲಿಡು ಅಂತ. ಹಾಗಾಗಿ 3ನೇ ಹೆಜ್ಜೆ ತಲೆಯ ಮೇಲೆ ಇಡ್ತಾನೆ. ಅಂದ್ರೆ ಅಲ್ಲಿಗೆ ಬಲಿಚಕ್ರವರ್ತಿಯ ಸಂಪೂರ್ಣ ಅಹಂಕಾರ ನಾಶ ಆಗತ್ತೆ ಅಂತ. ಇಲ್ಲಿ ಯಾಕೆ ನಾವು ಅವರನ್ನ ಬಲಿಚಕ್ರವರ್ತಿಯನ್ನು ನಾವು ದಾನಕ್ಕೆ ಹೆಸರು ಅಂತ ಹೇಳಲ್ಲ, ಯಾಕೆ ಕರ್ಣನಿಗೆ ನಾವು ದಾನಕ್ಕೆ ಹೆಸರು ಅಂತ ಹೇಳ್ತೀವಿ ಅಂತಂದ್ರೆ, ಅಹಂಕಾರ. ಇಲ್ಲಿ ಬಹಳ ನಾವು ಗಮನಿಸ್ಬೇಕಾಗಿರುವಂತಹ ಅಂಶ ಏನಪ್ಪಾ ಅಂತಂದ್ರೆ, ಒಂದು ಅಭಿಮಾನ, ಅಹಂಕಾರ ಅನ್ನುವಂಥ ವಿಷಯನ. ನಾವ್ ಯಾವುದೇ ಒಂದು ಕೆಲಸವನ್ನ ನಾವು ಮಾಡಿದಾಗ ಅದರಲ್ಲಿ ಒಂದು ಅಹಂಕಾರ ನಮ್ಮಲ್ಲಿ ಇತ್ತು ಅಂತಂದ್ರೆ ಅದು ಶ್ರೇಷ್ಠತೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಂತಹ ಅಹಂಕಾರ ಬಲಿಚಕ್ರವರ್ತಿಯಲ್ಲಿತ್ತು. ಆದ್ರೆ ಕರ್ಣನಲ್ಲಿ ಯಾವತ್ತೂ ಕೂಡ ಅಂತಹ ಅಹಂಕಾರ ಸುಳಿಲೇ ಇಲ್ಲ. ಅಂತಹ ನಿಷ್ಕಲ್ಮಶ ಹೃದಯದಿಂದ ಕರ್ಣ ಏನ್ ಮಾಡ್ತಿದ್ದ, ದಾನವನ್ನ ಮಾಡ್ತಾ ಇದ್ದ. ಹಾಗಾಗಿ ಇವತ್ತಿಗೂ ಕೂಡ ನಾವು ತುಂಬಾ ದಾನ ಧರ್ಮ ಮಾಡೋರಿಗೆ ಕೇಳ್ತೀವಿ, ನಿನ್ ದಾನ ಶೂರ ಕರ್ಣ ಬಿಡಪ್ಪ, ನಿನ್ ದಾನವೀರ ಕರ್ಣ ಬಿಡಪ್ಪ ಅಂತ ಹೇಳ್ಬಿಟ್ಟು. ಹಾಗೆ ದಾನಕ್ಕೆ ಇರುವಂತಹ ಏಕೈಕ ವ್ಯಕ್ತಿ, ಹೆಸರಾದಂತಹ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಕರ್ಣ. ಇನ್ನೊಂದು, ಕರ್ಣನಿಗೆ ವಿಜಯಧಾರಿ ಅನ್ನುವಂತಹ ಹೆಸರಿತ್ತು. ಯಾಕೆ ಕರ್ಣನನ್ನ ವಿಜಯಧಾರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅಂತಂದ್ರೆ, ಅವರ ಕರ್ಣನ ಗುರು ಪರಶುರಾಮರಿಂದ ವಿಜಯ ಅನ್ನುವಂತಹ ಬಿಲ್ಲನ್ನ ಕರ್ಣ ಪಡ್ಕೊಂಡಿರ್ತಾನೆ. ಹಾಗಾಗಿ ಕರ್ಣನನ್ನ ವಿಜಯಧಾರಿ ಅನ್ನುವಂಥ ಹೆಸರಿಂದ ಕರೀತೇವೆ. ಇನ್ನೊಂದು, ಸದಾ ಸತ್ಯವನ್ನೇ ನುಡಿಯುವಂತವನು, ಸತ್ಯವ ಪ್ರತಿಜ್ಞೆಯನ್ನ ಪೂರೈಸುವನು. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ವೃಷ ಅನ್ನುವಂತಹ ಹೆಸರಿಂದಾನು ಕೂಡ ಕರ್ಣ ನಮ್ಮ ಇತಿಹಾಸದಲ್ಲಿ ಉಲ್ಲೇಖ ಪಟ್ಟಿರುವಂಥದ್ದು ಕರ್ಣನಿಗೆ. ಹೀಗೆ ಅನೇಕ ಹೆಸರುಗಳಿಂದ ನಾವು ಕರ್ಣನನ್ನ ಇತಿಹಾಸದಲ್ಲಿ ಗುರುತಿಸಬಹುದು. ಇಲ್ಲಿ ಕರ್ಣ ನಮಗೆಲ್ಲ ಗೊತ್ತಿರುವ ಹಾಗೆ ಕೌರವರ ಕಡೆ ಇದ್ದಂಥದ್ದು. ಈಗ ಭೀಷ್ಮರ ಒಂದು ಚರ್ಚೆಯನ್ನ ಮಾಡ್ಬೇಕಾದ್ರೂ ನಾನು ಹೇಳಿದೆ ನಿಮ್ಗೆ, ಭೀಷ್ಮ ಕೌರವರ ಕಡೆ, ದುರ್ಯೋಧನನಿಗೆ ಸಪೋರ್ಟ್ ಆಗಿದ್ರು ಕೂಡ ಹೇಗೆ ಅವರು ಈ ಪಾಂಡವರಿಗೆ ಧರ್ಮ ಯುದ್ಧವನ್ನ ಗೆಲ್ಲೋದಿಕ್ಕೆ ಹೇಗೆ ಧರ್ಮವನ್ನ ಉಳಿಸ್ಕೊಂಡ್ರು ಅನ್ನೋದಕ್ಕೆ ಭೀಷ್ಮರು ಎಷ್ಟು ಸಾಕ್ಷಿನೋ, ಕರ್ಣನೂ ಕೂಡ ಕೌರವರ ಜೊತೆ ಇದ್ರೂ ಕೂಡ ಕೊನೆಯದಾಗಿ ಹೇಗೆ ಧರ್ಮವನ್ನ ಉಳಿಸ್ಕೊಳ್ಳೋದಿಕ್ಕೆ ಅವನು ಕೂಡ ಪ್ರಯತ್ನವನ್ನ ಪಡ್ತಾನೆ ಕರ್ಣ. ಅದಕ್ಕೆ ಹೇಳ್ತಾರೆ, ಶರಣರ ಗುಣವನ್ನ ಮರಣದಲ್ಲಿ ನೋಡು ಅಂತ ಹೇಳ್ಬಿಟ್ಟು. ಒಂದು ಅವಕಾಶ ಭಗವಂತ ಎಲ್ಲರಿಗೂ ಕೊಡ್ತಾನೆ ಮಾಸ್ಟರ್ಸ್, ನಮ್ಮನ್ನ ನಾವು ತಿದ್ಕೊಳ್ಳುವಂತಹ ಅವಕಾಶ ಕೊನೆಯದಾಗಿ ಎಲ್ಲರಿಗೂ ಕೊಡ್ತಾನೆ. ಇಲ್ಲಿ ಒಂದು ವಿಚಾರವನ್ನ ನಾವೆಲ್ಲರೂ ನೆನ್ಪಿಟ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ಈ ಒಂದು ಭೂಮಿಯ ಮೇಲೆ ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂತಂದ್ರೆ ಯಾವುದೋ ಒಂದು ಪ್ರಾರಬ್ಧದ ಫಲ ನಾವಿಲ್ಲಿ ಹುಟ್ಟಿರ್ತೀವಿ. ನಾವು ಹೆಚ್ಚು ಒಳ್ಳೆಯ ಕೆಲಸಗಳನ್ನ ನಾವು ಮಾಡೋದ್ರ ಮೂಲಕ, ಆ ಪ್ರಾರಬ್ಧವನ್ನ ಕಳ್ಕೊಳ್ಳೋದ್ರ ಮೂಲಕ ನಾವೇನ್ ಮಾಡ್ಬೋದು, ಆ ಒಂದು ದೈವ ಸಾನ್ನಿಧ್ಯವನ್ನ ಪಡಿಬೋದು ಅನ್ನುವಂಥದ್ದು. ಹಾಗೆ ಭಗವಂತ ಎಲ್ಲರಿಗೂ ಅವಕಾಶವನ್ನ ಕೊಡ್ತಾನೆ. ಎಲ್ಲಿ ತನಕ ಅವಕಾಶ ಕೊಡ್ತಾನೆ? ನಾವು ಸಾಯೋ ತನಕನೂ ಅವಕಾಶವನ್ನ ಕೊಡ್ತಾನೆ. ಆದ್ರೆ ನಾವು
ಅಷ್ಟು ಎಲ್ಲ ಅವಕಾಶ ತಗೋಬಾರ್ದು. ಭಗವಂತ ನಮಗೆಲ್ಲ ಒಂದು ಧ್ಯಾನ ಕೊಟ್ಟಿದ್ದಾನೆ, ಸತ್ಸಂಗವನ್ನ ಕೊಟ್ಟಿದ್ದಾನೆ ಅಂದ್ರೆ ಆದಷ್ಟು ಬೇಗ ಈ ಏನು ಈ ಪ್ಯೂರಿಫಿಕೇಶನ್ ಅಂತ ಹೇಳ್ತೀವಲ್ಲ, ನಮ್ಮ ಆತ್ಮದ ಒಂದು ಈ ಪ್ಯೂರಿಫಿಕೇಶನ್ ಸ್ವಚ್ಛತೆ ನಡೀತಾ ಇದೆ. ನಮ್ಮ ಆತ್ಮದ ಒಂದು ಸ್ವಚ್ಛತೆ ನಾವು ದಿನನಿತ್ಯ ಮಾಡ್ಕೊಳ್ಬೇಕು ಅಂತೀವಲ್ಲ ಧ್ಯಾನದಿಂದ, ಆ ತರ ಒಂದು ಪ್ಯೂರಿಫಿಕೇಶನ್ ನಾವು ಈಗ್ಲಿಂದಾನೇ ಸ್ಟಾರ್ಟ್ ಆಗಿದೆ. ನಮಗೆ ಈಗ್ಲಿಂದಾನೇ ಮಾಡ್ಕೋಬೇಕು. ಭಗವಂತ ಕೊನೆ ತನಕನೂ ಅವಕಾಶ ಎಲ್ರಿಗೂ ಕೊಟ್ಟಿರ್ತಾನೆ, ನಮ್ಮ ತಪ್ಪನ್ನ ನಾವು ತಿದ್ಕೊಳ್ಳುವಂತಹ ಅವಕಾಶ. ಆ ಉದಾಹರಣೆಗೆ ಅಜಾಮಿಳ ಎಷ್ಟೇ ಪಾಪಕೃತ್ಯವನ್ನ ಕೂಡ ಅವನು ಮಾಡಿದ್ರು, ಕೊನೆ ಒಂದು ಸಾಯೋ ಕ್ಷಣದಲ್ಲಿ ಯಮಕಿಂಕರರು ಅವನನ್ನ ಕರ್ಕೊಂಡು ಹೋಗ್ಬೇಕಾಗಿ ಬಂದಾಗ ಕೂಡ ಅವನು ಹೇಗೆ ಕೂಗ್ತಾನೆ ಅಂತಂದ್ರೆ, ಅವನ ಮಗನನ್ನ ನಾರಾಯಣ ಅಂತ ಹೇಳ್ಬಿಟ್ಟು ಕೂಗಕ್ ಶುರು ಮಾಡ್ತಾನೆ 3 ಸತಿ. ಬಾಯಲ್ಲಿ ಯಮಕಿಂಕರರು ಬಂದಿದ್ದಾರೆ ಅಂದ್ರೆ ನಾರಾಯಣ ಅಂದ ತಕ್ಷಣ ಅವನ ಪಾಪ ಪರಿಹಾರ ಆಯ್ತಾ? ಇಲ್ಲ. ಆ ನಾರಾಯಣ ಅಂತ ಕೂಗಿದ್ರಲ್ಲಿ ಅವನಲ್ಲಿ ಇದ್ದಂತಹ ಪಶ್ಚಾತ್ತಾಪ, ಆ ಪಶ್ಚಾತ್ತಾಪದ ಫಲವಾಗಿ ಅವನ ಪಾಪಕೃತ್ಯಗಳು ಪರಿಹಾರ ಆಯ್ತು ಅನ್ನುವಂಥದ್ದು. ಹಾಗೆ ಇಲ್ಲಿ ಕರ್ಣನ ಕಥೆಯನ್ನ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಎಷ್ಟು ದುರಂತ ನಾಯಕನಲ್ವ ಮಹಾಭಾರತದಲ್ಲಿ. ಭೀಷ್ಮ ಪಿತಾಮಹರಷ್ಟೇ ಅವರಲ್ಲಿ ಒಂದು ಪರಾಕ್ರಮ ಇತ್ತು. ಅರ್ಜುನನಷ್ಟೇ ಸರಿಸಮಾನವಾದಂತಹ ಬಿಲ್ವಿದ್ಯೆ ಚತುರನು ಕರ್ಣನಾಗಿದ್ದ. ಹೇಗೆ ಹುಟ್ಟಿದಾಗಿಂದನೂ ಕೂಡ ಕರ್ಣನ ಒಂದು ಜೀವನದಲ್ಲಿ ಅನ್ಯಾಯಗಳೇ ಆಗ್ತಾ ಬಂತು. ತನ್ನ ಒಂದು ಹೆತ್ತ ತಂದೆ ತಾಯಿಯಿಂದ ಕರ್ಣ ದೂರ ಆದ, ಸೂತ ಪುತ್ರ ಅಂತ ಅನ್ನಿಸ್ಕೊಂಡ. ಇಡೀ ತನ್ನ ಜೀವನದುದ್ದಕ್ಕೂ ಕೂಡ ಅವನು ಬಹಳಷ್ಟು ಅವಮಾನಗಳನ್ನ ನಿಂದನೆಗಳನ್ನ ಸಹಿಸ್ಕೊಳ್ತಾ ಬಂದ. ಕೊನೆಗೂ ಕೂಡ ಅವನು ಮಾಡಕ್ ಹೋಗಿರುವಂತಹ ಎಷ್ಟೇ ಒಳ್ಳೆಯ ಕೆಲಸಗಳು ಅವನಿಗೇನಾಯ್ತು, ಪಾಪಗಳಾಗಿ ಪರಿವರ್ತನೆ ಆಯ್ತು. ಮತ್ತು ಕೂಡ ಮಹಾಭಾರತದ ಯುದ್ಧದಲ್ಲಿ ತುಂಬಾ ಅಸಹಾಯಕನಾಗಿ ಮರಣವನ್ನ ಒಂದು ಒಪ್ಪುವಂತಹ ಸ್ಥಿತಿ ಕರ್ಣನಿಗಾಯ್ತು. ಮಾಸ್ಟರ್ಸ್, ಈ ಸ್ಥಿತಿ ನಮ್ಮ ಜೀವನದಲ್ಲೂ ಎಷ್ಟು ಸತಿ ಆಗಿರತ್ತಲ್ವಾ? ನಾವ್ ಅನ್ಕೊಳ್ತೇವೆ ನಮ್ದೇ ಕಷ್ಟ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಳ್ತೇವೆ. ಎಷ್ಟೋ ಸಾರಿ ನಾವು ಒಳ್ಳೇದೇ ಮಾಡಕ್ ಹೋದಾಗನು ಕೂಡ ಏನಾಗಿರುತ್ತೆ, ಅದು ಕೆಟ್ಟದಾಗಿ ನಮಗೆ ಅನ್ಕೊಂಡಿರ್ತಾರೆ. ಒಳ್ಳೆ ಕೆಲಸವನ್ನೇ ನಾವು ಮಾಡಿರ್ತೀವಿ, ಆದ್ರೆ ಬೇರೆಯವ್ರಿಗೆ ಏನನ್ಸುತ್ತೆ, ಅದು ಕೆಟ್ಟದ್ದು ಅನ್ಸ್ತಿರುತ್ತೆ. ಎಷ್ಟೋ ಸತಿ ನಮಗ್ ನಾವೇ ಅನ್ಕೊಂಡಿರ್ತೀವಿ ಏನಂತ, ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ನಾವು ಮಾಡಿದಾಗೂ ಕೂಡ ಯಾಕಪ್ಪ ನಮಗೆ ಈ ತರ ಪರೀಕ್ಷೆಗಳು ಬರ್ತಿದೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋತೀವಿ. ಆದ್ರೆ ಇದು ಒಬ್ಬರ ಕಥೆಯಲ್ಲ, ಇಂತಹ ಎಷ್ಟೋ ಕರ್ಣರ ಕಥೆ. ಇದು ದಿನನಿತ್ಯ ನಾವೇನ್ ಅನುಭವಿಸ್ತಿದೀವಲ್ಲ, ನಾವಿದು ನಮಗ್ ಹೊಸದು. ಆದ್ರೆ ಇತಿಹಾಸದ ಪುಟವನ್ನ ತಿರುಚಿ ನೋಡಿದಾಗ ಇಂತಹ ಸಾಧಕರು ಇವತ್ತು ಸಾಧನೆ ಶಿಖರಕ್ಕೆ ಏರಿದ್ದಾರೆ ಅಂತಂದ್ರೆ ಅವರ ಜೀವನದ ಹಾದಿ ಮುಳ್ಳಿನ ಹಾದಿಯಾಗೆ ಇರುತ್ತೆ ಹೊರತು ಯಾವುದೇ ರೀತಿಯ ಒಳ್ಳೆ ಪುಷ್ಪದ ಹಾದಿ ಆಗಿರಲ್ಲ. ಒಳ್ಳೆ ಹೂ ಇರುತ್ತಲ್ಲ, ಹೂವಿನಷ್ಟೇ ಮೃದುವಾದ ಹಾದಿಯಿಂದ ಯಾರು ಸಾಧನೆ ಮಾಡಿರೋದಿಲ್ಲ. ಅವರು ಮಾಡಿರುವಂತಹ ಸಾಧನೆ ನಮಗೆ ಕಾಣುತ್ತೆ ಹೊರತು ಅವ್ರು ನಡ್ಕೊಂಡ್ ಬಂದಿರುವಂತಹ ಕಷ್ಟದ ಹಾದಿ ಹೇಗಿತ್ತು ಅಂತ ನಮಗೆ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ಕರ್ಣನ್ ಪರಿಸ್ಥಿತಿನೂ ಕೂಡ ಅದೇ ಆಗಿತ್ತು. ಹುಟ್ಟಿದಾಗಿಂದನೂ ತನ್ನ ತಂದೆ ತಾಯಿಯನ್ನ ಕಳ್ಕೊಂಡು ಹುಟ್ಟದ, ಸೂತ ಪುತ್ರ ಅಂತ ಅನ್ಕೊಂಡ. ಕೊನೆಗೂ ಕೂಡ ಪಾಂಡವರ ಪರವಾಗಿ ತನ್ನ ಕರ್ಣ ಕವಚ ಕುಂಡಲಗಳನ್ನೇ ದಾನವಾಗಿ ಕೊಟ್ಟು ಬಿಡ್ತಾನೆ. ಇಲ್ಲಿ ಹಿಂದೆ ಯಾದವ ಜನಾಂಗದಲ್ಲಿ ಶೂರಸೇನ ಅನ್ನುವಂತ ಒಬ್ಬ ರಾಜ ಇರ್ತಾನೆ. ಹೇಗೆ ಕರ್ಣ ಹುಟ್ಟೋದಿಕ್ಕೆ ಹೇಗೆ ಕಾರಣ ಆಯ್ತು ಅನ್ನೋದಕ್ಕೆ ಒಂದು ಕಥೆಯನ್ನ ಹೇಳ್ತೀನಿ. ಇಲ್ಲಿ ಹಿಂದೆ ಯಾದವ ಜನಾಂಗದಲ್ಲಿ ಶೂರಸೇನ ಎಂಬುವಂತಹ ರಾಜನಿಗೆ ಪ್ರೀತಾ ಅನ್ನುವಂತಹ ಮಗಳಿರ್ತಾಳೆ. ಆ ಪ್ರೀತಾನೇ ಮುಂದೆ ಕುಂತಿ ಅಂತ ಅನ್ನಿಸ್ಕೊಳ್ಳೋದು. ಅದನ್ನ ನೆಕ್ಸ್ಟ್ ನಾವು ನೋಡೋಣ. ಈ ಪ್ರೀತಾ ಅನ್ನುವಂತಹ ಮಗಳು ಶೂರಸೇನನ ಒಂದು ಅರಮನೆಗೆ ದೂರ್ವಾಸ ಮುನಿಗಳು ಒಂದ್ಸತಿ ಬರ್ತಾರೆ. ಅರಮನೆಗೆ ವಿಸಿಟ್ ಅನ್ನ ಕೊಡ್ತಾರೆ, ಭೇಟಿಯನ್ನ ನೀಡ್ತಾರೆ. ಆ ಅರಮನೆಗೆ ಭೇಟಿಯನ್ನ ನೀಡಿದಂತಹ ದೂರ್ವಾಸ ಮುನಿಗಳ ಒಂದು ಸೇವೆಯನ್ನ ನೀನು ಮಾಡು ಅಂತ ಹೇಳ್ಬಿಟ್ಟು ಪ್ರೀತಾಳಿಗೆ ಶೂರಸೇನ ವಹಿಸ್ಕೊಟ್ಟಾಗ ಎಷ್ಟು ಚೆನ್ನಾಗಿ ಪ್ರೀತಾ ಸೇವೆಯನ್ನ ಮಾಡ್ತಾಳಪ್ಪ ಅಂತಂದ್ರೆ, ದೂರ್ವಾಸರು ಆ ಅರಮನೆಯಿಂದ ಹೊರಡುವಂತಹ ಮುಂಚೆ ಆ ಪ್ರೀತಾಳಿಗೆ ಒಂದು ಇದನ್ನ ಕೊಡ್ತಾರೆ, ಒಂದು ಸಿದ್ಧಿ ಮಂತ್ರವನ್ನ ಕಾಣಿಕೆಯಾಗಿ ಕೊಡ್ತಾರೆ. ನೀನು ಗುರು ಸೇವೆಯನ್ನ ಇಷ್ಟು ಚೆನ್ನಾಗಿ ಮಾಡಿದೆಯಲ್ಲ, ಹಾಗಾಗಿ ಈ ಒಂದು ಸಿದ್ಧಿ ಮಂತ್ರವನ್ನ ನೀನು ತಗೋ. ಯಾರನ್ನ ನೀನು ನೆನ್ಸ್ಕೊಂಡು ಈ ಸಿದ್ಧಿ ಮಂತ್ರವನ್ನ ನೀನು ಜಪ ಮಾಡ್ತೀಯೋ, ಪ್ರಾರ್ಥಿಸ್ತೀಯೋ, ಆಗ ಈ ನಿನಗೆ ಒಂದು ಮಗುವನ್ನ ಅದು ಕರುಣಿಸುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಾಗ, ಇನ್ನು ಮದುವೆಗೆ ಮುಂಚೆ ಇನ್ನು ಚಿಕ್ಕ ವಯಸ್ಸಿನ ಕನ್ಯೆ ಆಗಿದ್ದಂತಹ ಪ್ರೀತಾಗೆ ಬಹಳ ಕುತೂಹಲ,
ಏನಿದು ಈ ಮಂತ್ರ, ಹೇಗಿರ್ಬೋದು, ಇದನ್ನು ಬೋಧಿಸ್ಕೊಂಡ್ರೆ ಏನಾಗತ್ತೆ ಅಂತ ಹೇಳ್ಬಿಟ್ಟು ಒಂದ್ಸತಿ ಯಾರ ಮೇಲೆ ನಾನು ಈ ಮಂತ್ರನ ಪ್ರಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನ್ಕೊಂಡಾಗ ಪ್ರೀತಾಳ ಮೇಲೆ ಹಾಗೆ ಮುಂಜಾವಿನ ಸೂರ್ಯಕಿರಣಗಳು ಬಿಟ್ಟಾಗ ಸೂರ್ಯನನ್ನೇ ಆಕೆ ನೆನಪು ಮಾಡ್ಕೊಂಡು ಆ ಒಂದು ಸಿದ್ಧಿ ಮಂತ್ರ ಏನು ದುರ್ವಾಸರಿಂದ ಬೋಧನೆ ಆಗಿರುತ್ತಲ್ಲ ಆ ಸಿದ್ಧಿ ಮಂತ್ರವನ್ನ ಜಪಿಸಿದಾಗ ಸೂರ್ಯ ಅವಳ ಮುಂದೆ ಪ್ರತ್ಯಕ್ಷಳಾಗಿ ಅವಳಿಗೆ ಒಂದು ಮಗುವನ್ನ ಕೊಡ್ತಾನೆ. ಆದ್ರೆ ಇಲ್ಲಿ ಪ್ರೀತಾಗೆ ಬಹಳ ಹೆದರಿಕೆ ಆಗತ್ತೆ, ಹೌದಲ್ವಾ? ಸಮಾಜ ನನಗೆ ಮದ್ವೆಗೆ ಮುಂಚೆನೆ ನನಗೆ ಮಗು ಆಗಿದೆ, ಸಮಾಜ ನನಗೇನ್ ಅನ್ಬೋದು, ಈ ಮಗುವನ್ನ ನಾನು ತಗೊಂಡ್ ಹೋದ್ರೆ, ಸಮಾಜದ ಮುಂದೆ ಈ ಮಗುವನ್ನ ಇಟ್ರೆ ಸಮಾಜ ನನ್ನನ್ನು ಯಾವ ದೃಷ್ಟಿಯಲ್ಲಿ ನೋಡ್ಬೋದಪ್ಪ ಅಂತ ಹೇಳ್ಬಿಟ್ಟು ಹೆದರ್ಕೊಂಡ್ಬಿಟ್ಟು ಅವಳೇನ್ ಮಾಡ್ತಾಳೆ, ಆ ಮಗುವನ್ನ ಒಂದು ಬುಟ್ಟಿಯಲ್ಲಿಟ್ಟು ಬಟ್ಟೆಯನ್ನ ಸುತ್ತಿ ಅಶ್ವ ಅನ್ನುವಂತಹ ಒಂದು ನದಿಯ ಒಳಗೆ ಆ ಮಗುವನ್ನ ಹಾಗೆ ತೇಲಿ ಬಿಡ್ತಾಳೆ. ಮುಂದೆ ಆ ಬುಟ್ಟಿಯಲ್ಲಿರುವಂತಹ ಮಗು ಹಾಗೆ ತೆಲ್ಕೊಂಡು ಹೋಗ್ತಾ ಹೋಗ್ತಾ ಮುಂದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ, ಅದು ಅಂಗದೇಶ ಅನ್ನುವಂಥದ್ದು ಈಗಿನ ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ನೋಡ್ಬೋದು. ಅಲ್ಲಿ ಆ ಒಂದು ಗಂಗಾ ನದಿಯಲ್ಲಿ ಅಲ್ಲಿ ಸಿಗುತ್ತೆ ಆ ಮಗು. ಅಲ್ಲಿ ಒಬ್ಬ ಅಧಿರಥನಂದನ ಅನ್ನುವಂತಹ ರಥಸಾರಥಿಯ ಹೆಂಡತಿ ರಾಧಾಳಿಗೆ ಆ ಮಗು ಸಿಗುತ್ತೆ. ಅವರು ಆ ಮಗುವನ್ನ ತುಂಬಾ ಪ್ರೀತಿಯಿಂದ ಪಾಲನೆ ಪೋಷಣೆಯನ್ನ ಮಾಡಿ ಅಲ್ಲಿಂದ, ಅಂದ್ರೆ ಸೂತಪುತ್ರ ಅಂತ ಯಾಕೆ ಕರೀತಪ್ಪ ಕರ್ಣನಿಗೆ ಈ ಒಂದು ಇತಿಹಾಸದಲ್ಲಿ ಅಂತಂದ್ರೆ, ಸೂತಪುತ್ರ ಅಂತಂದ್ರೆ ರಥದ ಸಾರಥಿ ಅಂತ ಹೇಳ್ಬಿಟ್ಟು, ಅತಿರಥನಂದನ ಒಬ್ಬ ರಥದ ಸಾರಥಿ ಆಗಿರೋದ್ರಿಂದ ಸೂತಪುತ್ರ ಅಂತ ಹೇಳ್ಬಿಟ್ಟು ಕರ್ಣನಿಗೆ ಕರೀತಾ ಇದ್ರು. ಸೊ ರಾಧಾ ಮತ್ತು ಅತಿರಥನಂದನನ ಆ ಸಾಕು ಮಗನಾಗಿರೋದ್ರಿಂದ ಕರ್ಣನಿಗೆ ರಾಧೇಯ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು, ಮತ್ತೆ ಸೂತಪುತ್ರ ಅಂತ ಹೇಳ್ಬಿಟ್ಟು ಕೂಡ ಕರಿತಾ ಇದ್ರು. ಮುಂದೆ ಕರ್ಣ ಅಷ್ಟು ಸಕಲ ವಿದ್ಯಾ ಪಾರಂಗತನಾಗ್ತಾ ಆಗ್ತಾ ಆಗ್ತಾ ಹಸ್ತಿನಾಪುರಕ್ಕೆ ತಲುಪ್ತಾನೆ. ಅಲ್ಲಿ ಪರಶುರಾಮರ ಬಳಿ, ದ್ರೋಣಾಚಾರ್ಯರ ಬಳಿ ಸಾಕಷ್ಟು ರೀತಿಯ ವಿದ್ಯೆಗಳನ್ನ, ಶಸ್ತ್ರಾಸ್ತ್ರ ವಿದ್ಯೆಗಳನ್ನ, ಸರ್ವಶಾಸ್ತ್ರ ಪಾರಂಗತನಾಗಿ ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಕಲಿತು ಅವನಿಗೇನ್ ಮಾಡ್ತಾನಪ್ಪ ಅಂತಂದ್ರೆ, ಬಾಲ್ಯದಲ್ಲಿಯೇ ಕೂಡ ಅವನು ಕೌರವ ಪಾಂಡವರ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಬಹಳಷ್ಟು ಅವಮಾನಗಳಿಗೆ ಒಳಪಡ್ತಾನೆ. ಆದ್ರೆ ಅವನಿಗೆ ಆ ಟೈಮಲ್ಲಿ ಅವನಿಗೆ ಕೈ ಹಿಡಿಯೋದು ಯಾರಪ್ಪ ಅಂತಂದ್ರೆ ದುರ್ಯೋಧನ. ಅಲ್ಲಿ ದುರ್ಯೋಧನ ಯಾಕೆ ಅವನಿಗೆ ಕೈ ಹಿಡಿತಾನೆ ಕರ್ಣನಿಗೆ ಅಂತಂದ್ರೆ, ದುರ್ಯೋಧನನಿಗೆ ಕರ್ಣನಲ್ಲಿ ಇದ್ದಂತಹ ಒಂದು ಆ ವಿದ್ಯೆ, ಬಿಲ್ವಿದ್ಯೆ ಆಗಿರ್ಬೋದು, ಶಸ್ತ್ರಾಸ್ತ್ರಗಳನ್ನ ಅವನು ಹೇಗೆ ಬಳಸ್ತಾನೆ ಅನ್ನುವಂಥದ್ದಾಗಿರ್ಬೋದು, ಅಷ್ಟು ಶಾಸ್ತ್ರ ವಿದ್ಯೆಗಳ ಬಗ್ಗೆ ಆ ಒಂದು ಎಷ್ಟು ಅವನಿಗೆ ಆ ಬುದ್ಧಿವಂತಿಕೆ ಇತ್ತು ಅನ್ನುವಂಥದ್ದನ್ನ ದುರ್ಯೋಧನ ಗಮನಿಸ್ತಾನೆ ಬರ್ತಾನೆ. ಇಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ, ಎಲ್ಲರೂ ಅವನಿಗೆ ಅವಮಾನ ಮಾಡ್ಬೇಕಾದ್ರೆ ಅದನ್ನ ದುರ್ಯೋಧನ ಬಳಸ್ಕೊಂಡು ಮುಂದೊಂದು ದಿನ ನನ್ನ ಪಾಂಡವರ ಜೊತೆ ಯುದ್ಧದಲ್ಲಿ ಅರ್ಜುನನಿಗೆ ಸರಿಸಮಾನವಾಗಿ ನಿಲ್ಲಬಲ್ಲಂತಹ ಒಂದು ಆ ಯೋಗ್ಯತೆ ಯಾರಿಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಾಗ ಆ ದುರ್ಯೋಧನ ಆಯ್ಕೆ ಮಾಡ್ಕೊಳ್ಳೋದು ಕರ್ಣನನ್ನು. ಹಾಗಾಗಿ ಕರ್ಣ, ದುರ್ಯೋಧನ ಮತ್ತು ಕರ್ಣ ಇಬ್ರು ಎಷ್ಟು ಸ್ನೇಹ ಆಗ್ತಾರೆ ಅಂತಂದ್ರೆ, ಕರ್ಣ ದುರ್ಯೋಧನ ಮಾಡುವಂತಹ ಪ್ರತಿ ಕೆಲಸಗಳಲ್ಲೂ ಕೂಡ ಕರ್ಣ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಹೋಗ್ತಾನೆ. ಯಾರಿಗೆ? ದುರ್ಯೋಧನನಿಗೆ. ಮುಂದೆ ದ್ರೌಪದಿಯ ವಸ್ತ್ರಾಪಹರಣ ಆಗ್ಬೇಕಾದ್ರೂ ಕೂಡ ಕರ್ಣ ಆ ಒಂದು ದುರ್ಯೋಧನನ ಬೆಂಬಲಕ್ಕೆ ನಿಂತ್ಕೋತಾನೆ. ಇಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಕರ್ಣ ದುರ್ಯೋಧನನ ಬೆಂಬಲಕ್ಕೆ ನಿಂತ್ಕೊಳ್ತಾನೆ. ಆದ್ರೆ ಯಾವಾಗ ಕರ್ಣನಿಗೆ ಕೊನೆಯ ಹಂತದಲ್ಲಿ ಗೊತ್ತಾಗತ್ತೆ, ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನಿಗೆ ಏನಾಗ್ತಾ ಬರುತ್ತೆ, ತಾನು ಕೂಡ ಪಾಂಡವರ ಹಿರಿಯ ಸಹೋದರ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಬಂದಾಗ ಕರ್ಣ ಏನ್ ಮಾಡ್ತಾನೆ, ಅಂತಹ ಟೈಮಲ್ಲೂ ಕೂಡ ಇಂದ್ರ ಬಂದು ಕರ್ಣನ ಹತ್ರ ಅವನ ಆ ಕವಚ ಕುಂಡಲಗಳನ್ನ ಅವನು ದಾನವಾಗಿ ಕೇಳ್ತಾನೆ. ಅದು ಗೊತ್ತಿರುತ್ತೆ ಕರ್ಣನಿಗೆ, ನಾನು ಇದನ್ನ ತಕ್ಕೊಟ್ರೆ ನಾನು ಸಾಯ್ತೇನೆ ಅನ್ನುವಂತಹ ಸತ್ಯ ಕೂಡ ಕರ್ಣನಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಅವನೇನ್ ಮಾಡ್ತಾನೆ, ಕರ್ಣ ಹಿಂದು ಮುಂದು ನೋಡದೆ ತನ್ನ ಆ ಕರ್ಣನ ಕವಚ ಕುಂಡಲಗಳನ್ನ ಅವನು ದಾನ ಮಾಡ್ತಾನೆ. ಆಮೇಲೆ ಕರ್ಣ ಇನ್ನೊಂದು ಮಾತನ್ನ ಹೇಳಿರ್ತಾನೆ, ಒಂದು ಸತಿ ನಾನು ಬಾಣವನ್ನ ಬಿಟ್ರೆ ಮತ್ತೊಮ್ಮೆ ಆ ಬಾಣದ ನಾನು ಪ್ರಯೋಗ ನಾನು ಮಾಡೋದಿಲ್ಲ, ಎರಡನೇ ಬಾರಿ ತೊಟ್ಟ ಬಾಣವನ್ನ ಮತ್ತೆ ನಾನು ಪ್ರಯೋಗ ಮಾಡೋದಿಲ್ಲ ಅನ್ನುವಂತಹ ಒಂದು ವ್ಯಕ್ತಿತ್ವ, ಒಂದು ಪ್ರತಿಜ್ಞೆ ಕರ್ಣ ಮಾಡಿರ್ತಾನೆ. ಇಲ್ಲೇನಪ್ಪಾ ಅಂತಂದ್ರೆ, ಗುರು ಪರಶುರಾಮರ ಪ್ರಿಯವಾದ ಶಿಷ್ಯ
ಅರ್ಜುನಷ್ಟೇ ಭಿಲ್ವಿದ್ಯೆಯಲ್ಲಿ ನಿಪುಣನಾದಂತಹ ಕರ್ಣ, ಮಹಾ ತೇಜಸ್ಸು ಹೊಂದಿದಂತಹ ಕರ್ಣ, ತನ್ನ ಜೀವನದ ಕೊನೆಯ ಕ್ಷಣದವರೆಗೂ ಸ್ನೇಹಕ್ಕಾಗಿ ಹೋರಾಡಿದಂತಹ ಕರ್ಣ, ತಾನು ಸಾಯ್ತೀನಿ ಅಂತ ಗೊತ್ತಿದ್ರು ಕೂಡ ಆ ಕವಚ ಕುಂಡಲಗಳನ್ನ ದಾನವಾಗಿ ಕೊಟ್ಟು ಬಿಡ್ತಾನೆ. ಯಾರಿಗೆ? ಇಂದ್ರ ಬಂದು ಕೇಳಿದಾಗ. ಮಾಸ್ಟರ್ಸ್, ಇದನ್ನ ನಾನೊಂದು ಇಂಟ್ರೊಡಕ್ಷನ್ ರೂಪದಲ್ಲಿ ನಾನು ಇವತ್ತು ಕರ್ಣನ್ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿರೋದು. ನೆಕ್ಸ್ಟ್ ಸೆಷನ್ ನಲ್ಲಿ ನಾನು ಇದನ್ನ ತುಂಬಾ ಡೀಟೇಲ್ ಆಗಿ ನಾವು ಚರ್ಚೆಯನ್ನ ಮಾಡೋಣ. ಇಲ್ಲಿ ಭೀಷ್ಮರ ನಂತರ ನಾನು ಯಾಕೆ ಕರ್ಣನ ಒಂದು ವ್ಯಕ್ತಿತ್ವವನ್ನ ನಾನು ಈ ಜೀವನದ ಕೈಪಿಡಿಯಲ್ಲಿ ತಗೊಂಡೆ ಅಂತಂದ್ರೆ, ಒಂದು ಪ್ರತಿಜ್ಞೆ ಅನ್ನುವಂಥ ವಿಚಾರ ಬಂದಾಗ ಹೇಗೆ ನಾವು ಜೀವನದಲ್ಲಿ ಈ ಪಾತ್ರಗಳನ್ನ ಅಳವಡಿಸ್ಕೋಬೇಕು. ನಮಗೆ ಗೀತಾ ಒಂದು ಮ್ಯಾನ್ಯುಯಲ್ ಆಫ್ ಅವರ್ ಲೈಫ್ ಆಗ್ಬೇಕಂದ್ರೆ, ನಮ್ಮ ಜೀವನದ ಒಂದು ಕೈಪಿಡಿ ಆಗ್ಬೇಕಂತಂದ್ರೆ ಹೇಗೆ ನಾವು ಇದನ್ನ ಅಳವಡಿಸ್ಕೋಬೇಕು. ಒಂದು ಭೀಷ್ಮರಲ್ಲಿ ನೋಡಿದ್ವಿ, ಕೊಟ್ಟ ಮಾತನ್ನ ತಪ್ಪದೇ ಇರುವಂತಹ ಒಂದು ಪ್ರತಿಜ್ಞೆಯನ್ನ ಭೀಷ್ಮರು ಹೇಗೆ ಮಾಡ್ತಾರೆ. ಹೇಗೆ ನಾನು ಆ ಸಿಂಹಾಸನದ ಆಸೆಯನ್ನೇ ಬಿಡ್ತೀನಿ, ನನ್ನ ಮದುವೆನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಂದೆಗೆ ಮಾತನ್ನು ಕೊಟ್ಟು ಆ ಜನ್ಮ ಬ್ರಹ್ಮಚಾರಿಯಾಗಿ ಭೀಷ್ಮ ಉಳ್ಕೊಂಡ್ರಲ್ಲ, ಅದೇ ತರ ಪ್ರತಿಜ್ಞೆ ಅನ್ನುವಂತಹ ಬಂದಾಗ ಅವರ ಸರಿ ಸಮಾನವಾಗಿ ನಿಂತ್ಕೊಂಡು ತನ್ನ ಮೇರು ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡುವಂಥದ್ದು ಕರ್ಣ. ಕರ್ಣ ಹೇಳ್ತಾನೆ, ಒಂದು ಕ್ಷಣ ಒಂದು ಬಾಣವನ್ನ ನಾನು ಒಂದು ಸತಿ, ಅಂದ್ರೆ ಇಲ್ಲಿ ಒಂದು ಬಾಣವನ್ನ ಇಲ್ಲಿ ಕೊಟ್ಟಿರ್ತಾರೆ. ಯಾರಪ್ಪ ಅಂತಂದ್ರೆ ಅವನಿಗೆ ಇಂದ್ರ ದೇವರು ಒಂದು ಅಸ್ತ್ರವನ್ನ ಕೊಟ್ಟಿರ್ತಾರೆ. ಯಾರಿಗೆ? ವಾಸ್ತವಿ ಶಕ್ತಿ ಅನ್ನುವಂತಹ ಇಂದ್ರನ ಬಾಣ. ಅದನ್ನ ಅರ್ಜುನನಿಗೋಸ್ಕರನೇ ಅದನ್ನ ಇಟ್ಕೊಂಡಿರ್ತಾರೆ ಕರ್ಣ, ಆ ವಾಸವಿ ಶಕ್ತಿ ಅನ್ನುವಂತಹ ಬಾಣವನ್ನ. ಆದ್ರೆ ಅದನ್ನ ಘಟೋತ್ಕಚನ ವಿರುದ್ಧವಾಗಿ ಆ ಬಾಣವನ್ನ ಪ್ರಯೋಗ ಮಾಡ್ತಾನೆ. ಅವನ್ ಹೇಳಿರ್ತಾನೆ, ಒಂದು ಸತಿ ನಾನು ಒಂದು ಬಾಣವನ್ನ ಪ್ರಯೋಗ ಮಾಡಿದಾಗ ಇನ್ನೊಂದ್ ಸತಿ ನಾನು ಮತ್ತೆ ತೊಟ್ಟ ಬಾಣವನ್ನ ಮತ್ತೆ ತೊಡೋದಿಲ್ಲ ಅನ್ನುವಂತಹ ಪ್ರತಿಜ್ಞೆ. ತನ್ನ ಪ್ರಾಣ ಹೋಗುವಂತಹ ಸಂದರ್ಭ ಬಂದ್ರು ತನ್ನ ಮಾತಿನ ಕಾರಣ ತಕ್ಕೋದಿಲ್ಲ. ಭೀಷ್ಮರು ಎಷ್ಟು ಶ್ರೇಷ್ಠ ಅನ್ನಿಸ್ಕೊಂತಾರೆ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲಿ ಕರ್ಣನೂ ಅಷ್ಟೇ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ತಾನೆ ನೋಡಿ ಇಲ್ಲಿ. ಅಲ್ಲಿ ಇನ್ನೊಂದೇನಪ್ಪ ನಾವು ಕರ್ಣನಲ್ಲಿ ನಾವು ಗಮನಿಸಬಹುದಾದಂತಹ ಅಂಶ, ಅವನು ತನ್ನ ಕವಚ ಕುಂಡಲಗಳನ್ನ ಬಿಚ್ಕೊಡುವಂಥದ್ದು. ಕರ್ಣ ಹೇಳಿರ್ತಾನೆ ಅವನಿಗೆ, ಸೂರ್ಯದೇವ ನೀನ್ ಯಾವ ಕಾರಣಕ್ಕೂ ಇದನ್ನ ಬಿಚ್ಕೊಡ್ಬೇಡ, ನಿನಗೆ ಸಾವು ಕಟ್ಟಿಟ್ಟ ಬುತ್ತಿ, ನೀನ್ ಈ ತರ ಎಲ್ಲ. ಆದ್ರೆ ಕರ್ಣ, ಈ ಸಾವಿಗೆ ಹೆದರಿ ನಾನು ದಾನ ಮಾಡುವಂತಹ ಬುದ್ಧಿಯನ್ನ ನಾನು ಬಿಡ್ಬೇಕಾ? ನಾನು ದಾನ ಕೊಡುವಂತದ್ದು ನನ್ನ ವ್ಯಕ್ತಿತ್ವ. ಒಂದು ಸಾವಿಗೆ ಹೆದರಿ ನಾನು ಈ ವ್ಯಕ್ತಿತ್ವವನ್ನ ಕಳ್ಕೊಳ್ಬೇಕಾ? ಕೊನೆ ತನಕನೂ ಕೂಡ ತನ್ನ ವ್ಯಕ್ತಿತ್ವವನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಇಲ್ಲಿ ಕರ್ಣ ಮಾಡುವಂತದ್ದು. ಕೊನೆಗೆ ಭೀಷ್ಮರು ಒಂದು ಮಾತನ್ನ ಹೇಳ್ತಾರೆ ಕರ್ಣನಿಗೆ. ನಾನು ಇದನ್ನ ಲಾಸ್ಟ್ ಸೆಷನ್ ಅಲ್ಲೂ ಹೇಳಿದ್ದೆ. ಏನಂತ ಹೇಳಿದ್ದೆ ಅಂತಂದ್ರೆ, ಭೀಷ್ಮ ಕರ್ಣನಿಗೆ ಹೇಳುವಂತದ್ದು, ನೀನ್ ಯಾಕೆ ಕೀಳರಿಮೆಯನ್ನ ಇಟ್ಕೊಂತಾನೆ ಬಂದೆ ಸಣ್ಣನ್ಕಿದ್ದಾಗಿಂದ? ಅಷ್ಟು ಒಂದು ಪರಾಕ್ರಮ ಆಗಿದ್ನಲ್ಲ ಕರ್ಣ, ಅವನ ನೆಗೆಟಿವ್ ಪಾಯಿಂಟ್ ಏನಾಗಿತ್ತು? ಈ ಸಮಾಜ ಅವನಿಗೆ ಸೂತಪುತ್ರ ಅಂತ ಅಣಗಿಸ್ತಿದ್ದಿದ್ರ ಜೊತೆಗೆ ತಾನು ಮಾನಸಿಕವಾಗಿ ಅದನ್ನ ನಂಬಿದ್ದ. ಹೌದು, ಈ ಸಮಾಜ ನನ್ನನ್ನ ಸೂತಪುತ್ರ ಅಂತ ಕರೆಯುತ್ತೆ, ನಾನು ಸೂತಪುತ್ರ ಅನ್ನುವಂತಹ ಕೀಳರಿಮೆ ಅವನಲ್ಲಿ ಇತ್ತು. ಇಲ್ಲಿ ಎರಡು ಅಂಶವನ್ನ ನಾವು ಗಮನಿಸ್ಬೋದು. ಒಂದು, ನಮ್ಮಲ್ಲಿರುವಂತಹ ವೀಕ್ನೆಸ್ನ ಹೇಗೆ ಬೇರೆಯವ್ರು ಎನ್ಕ್ಯಾಚ್ ಮಾಡ್ಕೊಳ್ತಾರೆ ಅಂತ. ಕರ್ಣನಲ್ಲಿದ್ದಂತಹ ವೀಕ್ನೆಸ್ನ ದುರ್ಯೋಧನ ಎನ್ಕ್ಯಾಚ್ ಮಾಡ್ಕೊಂಡ. ಏನಕ್ಕೆ ಎನ್ಕ್ಯಾಚ್ ಮಾಡ್ಕೊಂಡ? ಕರ್ಣ ಅದನ್ನ ಪವಿತ್ರವಾದ ಸ್ನೇಹ ಅಂತ ಅನ್ಕೊಂಡ. ದುರ್ಯೋಧನ ಸ್ನೇಹ ಸಂಪಾದನೆಯನ್ನ ಮಾಡಿದ್ದು ಏನಕ್ಕೋಸ್ಕರ? ಮುಂದೊಂದು ದಿನ ಪಾಂಡವರ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಅರ್ಜುನನಷ್ಟೇ ವಿದ್ಯೆಯಲ್ಲಿ ಸರಿಸಮಾನವಾದಂತಹ ಕರ್ಣ ನನ್ನ ಜೊತೆ ನಿಲ್ತಾನೆ ಅನ್ನುವಂತಹ ಉದ್ದೇಶದಿಂದ. ಇಲ್ಲಿ ಎರಡು ಅಂಶನ ನಾವು ಇಲ್ಲಿ ಗಮನಿಸೋಣ. ಒಂದು, ನಮ್ಮ ದೌರ್ಬಲ್ಯ. ಯಾವ ವ್ಯಕ್ತಿ ತನ್ನ ದೌರ್ಬಲ್ಯವನ್ನ ನಾವು ಇನ್ನೊಬ್ರಿಗೆ ಬಿಟ್ಕೊಡ್ತೀವೋ ಅಲ್ಲಿ ನಾವು ಆಟದ ಗೊಂಬೆ ಆಗ್ಬೇಕಾಗ್ತದೆ. ದುರ್ಯೋಧನ ಏನೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ದುರ್ಯೋಧನ ನನಗೆ ಸಪೋರ್ಟಿವ್ ಆಗಿ ನಿಂತಿದಾನಲ್ಲ, ನನಗೆ ಎಲ್ಲರೂ ಅವಮಾನಿಸಿದಾಗ ನನಗೆ ಬೆಂಬಲವಾಗಿ ನಿಂತಿದ್ದಾನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕರ್ಣ ತನ್ನ ಸಂಪೂರ್ಣ ಬೆಂಬಲವನ್ನ ದುರ್ಯೋಧನನಿಗೆ ಕೊಡ್ತಾನೆ. ಆದ್ರೆ ದುರ್ಯೋಧನ ಕರ್ಣನ ದೌರ್ಬಲ್ಯವನ್ನ ಹೇಗೆ ಬಳಕೆ ಮಾಡ್ಕೊಂಡ? ಇದು ನಾವು ಬಹಳ ಜಾಗರೂಕತೆಯಿಂದ ಈ ಸಮಾಜದಲ್ಲಿ ಹೆಜ್ಜೆ ಇಡಬೇಕಾಗಿರೋ ಅಂದ್ರೆ ಗಮನಿಸ್ಬೇಕಾಗಿರೋಂತ ಅಂಶಗಳು ಮಾಸ್ಟರ್ಸ್.
ನಾವು ನಮ್ಮ ದೌರ್ಬಲ್ಯಗಳನ್ನ ಇನ್ನೊಬ್ರು ಯೂಸ್ ಮಾಡ್ಕೊಳ್ದೆ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದಕ್ಕೆ ನಮಗೆ ಇರುವಂತಹ ನೈಜ ಉದಾಹರಣೆ ಯಾರಪ್ಪ ಅಂತಂದ್ರೆ ಕರ್ಣ. ಇದನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ನಮ್ಮ ದೌರ್ಬಲ್ಯವನ್ನ ಫಸ್ಟ್ ನಮ್ಮ ಕೀಳರಿಮೆಯನ್ನ ನಾವು ಬಿಡೋಣ. ಇನ್ನೊಂದು ನಮ್ಮ ದೌರ್ಬಲ್ಯವನ್ನ ಯಾರೂ ಕೂಡ ಯೂಸ್ ಮಾಡ್ಕೊಳ್ದೆ ಇರೋ ಹಾಗೆ ನಾವು ಗಮನ ಹರಿಸೋಣ. ಇದು ಕರ್ಣನ ಪಾತ್ರದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಒಂದು. ಇನ್ನೊಂದೇನಪ್ಪಾ ಅಂತಂದ್ರೆ ಎಂಥ ಒಳ್ಳೆ ಅಂಶ ಕರ್ಣನಲ್ಲಿತ್ತು ಅಂತಂದ್ರೆ ತನ್ನ ಹೆಸರನ್ನ, ತನ್ನ ಒಂದು ವ್ಯಕ್ತಿತ್ವವನ್ನ ಕಾಪಾಡ್ಕೊಳ್ಬೇಕು. ಆ ದಾನಕ್ಕೆ ಇರುವಂತಹ ಹೆಸರು ಕರ್ಣ ಆಗಿತ್ತಲ್ಲ, ಅದನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ, ಆ ವ್ಯಕ್ತಿತ್ವವನ್ನ ಉಳಿಸ್ಕೊಳ್ಬೇಕಂತಂದ್ರೆ ಅವನ್ ಸಾವಿಗೂ ಹೆದರಲಿಲ್ಲ. ಯಾರು? ಕರ್ಣ. ನಾನ್ ಸಾಯ್ತೀನಿ ಅಂತಂದ್ರು ಕೂಡ ಆ ಕವಚ ಕುಂಡಳಗಳನ್ನ ಬಿಚ್ಕೊಡ್ತಾನೆ. ನಾವು ನಮ್ಮ ವ್ಯಕ್ತಿತ್ವವನ್ನ ನಾವು ಕಾಪಾಡ್ಕೊಳ್ಳೋದು ಹೇಗೆ? ಕರ್ಣನನ್ನ ನೋಡಿ ನಾವು ತಿಳ್ಕೊಳ್ಬೇಕು. ಎಷ್ಟು ಸತಿ ನಮ್ಮ ವ್ಯಕ್ತಿತ್ವ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ನಾವು ಕೂಡ ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಡ್ತೀವಿ ನಮ್ಮ ತನ ಅನ್ನೋದನ್ನ. ಇಲ್ಲಿ ಅವನ ಆ ತರ ಮಾಡ್ಲಿಲ್ಲ, ಸಾವಿಗೂ ಹೆದರದೆ ತನ್ನ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡ. ಇನ್ನೊಂದು ಸ್ನೇಹ ಅನ್ನುವಂಥದ್ದು. ದುರ್ಯೋಧನನ ಸ್ನೇಹ ಏನೇ ಇರ್ಲಿ, ಕೊನೆಗೂ ಕೂಡ ಅವನೇನ್ ಮಾಡ್ತಾನೆ? ದುರ್ಯೋಧನನ ಜೊತೆಗೆ ಮುನ್ನಡೆಸ್ಕೊಂಡು ಹೋಗ್ತಾನೆ. ನನಗೆ ಇಷ್ಟೆಲ್ಲ ಒಂದು ಕೊಟ್ಟಿರುವಂತಹ ಅಂಗದೇಶದ ರಾಜನನ್ನಾಗಿ ನನಗೆ ದುರ್ಯೋಧನ ಮಾಡ್ದ, ಇಷ್ಟು ಒಂದು ಸರಿಸಮಾನತೆಯನ್ನ ಸಮಾಜದಲ್ಲಿ ತಂದ್ಕೊಟ್ಟ ಅಂತ ಹೇಳ್ಬಿಟ್ಟು ದುರ್ಯೋಧನನಿಗೆ ಎಷ್ಟು ನಿಯತ್ತಾಗಿ ಕರ್ಣನ್ ನೋಡ್ಕೋತಾನೆ. ಕೊನೆಗೆ ಧರ್ಮಕ್ಕೆ ಹೇಗ್ ಬೆಂಬಲ ಕೊಟ್ಟ. ಇಲ್ಲಿ ನೋಡಿ, ತನ್ನ ವ್ಯಕ್ತಿತ್ವವನ್ನೂ ಬಿಡ್ಲಿಲ್ಲ, ದುರ್ಯೋಧನನ ಸ್ನೇಹವನ್ನೂ ಬಿಡ್ಲಿಲ್ಲ, ಧರ್ಮವನ್ನೂ ಅವನ್ ಬಿಡ್ಲಿಲ್ಲ. ಕೊನೆಗೂ ಏನ್ ಮಾಡ್ತಾನೆ? ಕುಂತಿ ಮಾತೆಗೆ ಆಶ್ವಾಸನೆಯನ್ನ ಕೊಡ್ತಾನೆ. ಇನ್ನು 5 ಜನ ಮಕ್ಕಳಿಗೆ ಏನೂ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೇನೆ ಅನ್ನುವಂತ ಆಶ್ವಾಸನೆಯನ್ನ ಭೀಷ್ಮರು ಅವತ್ತು ಕೊಟ್ರು. ಪಾಂಡವರಿಗೆ ವಿಜಯೀ ಭವರಾಗಿ ನಾನು ಶಿಖಂಡಿ ಮುಂದೆ ಯುದ್ಧ ಮಾಡಲ್ಲ ಅಂತ ಸೀಕ್ರೆಟ್ ನ ಬಿಟ್ಕೊಟ್ರು. ಇಲ್ಲಿ ಅದೇ ಧರ್ಮವನ್ನ ಉಳಿಸೋದಿಕ್ಕೆ ಕರ್ಣ ಪ್ರಯತ್ನ ಪಡ್ತಾನೆ. ಎಷ್ಟೇ ಫ್ಲೋ ಅಲ್ಲಿ ನಾವು ಜೀವನದಲ್ಲಿ ಹೋಗ್ಬೋದು, ಆದ್ರೆ ಧರ್ಮವನ್ನ ನಾವು ಬಿಟ್ಟು ಬಾಳಬಾರ್ದು ಅನ್ನುವಂತಹಕ್ಕೆ ಮೇರು ವ್ಯಕ್ತಿತ್ವದ ಉದಾಹರಣೆಯಾಗಿ ನಿಲ್ತಾನೆ ಕರ್ಣ. ಮುಂದೆ ಅವನ್ ಸಾಯುವಂತ ಪರಿಸ್ಥಿತಿ ಬಂದ್ರು ಇಂಡೈರೆಕ್ಟ್ ಆಗಿ ಅವನೇನ್ ಮಾಡ್ತಾನೆ? ಧರ್ಮವನ್ನೇ ಉಳಿಸಿಕೊಳ್ತಾನೆ. ಇಂತಹ ಒಂದು ಮೇರು ವ್ಯಕ್ತಿತ್ವದ ಕರ್ಣನ ಬಗ್ಗೆ ನೆಕ್ಸ್ಟ್ ಸೆಷನ್ ನಲ್ಲಿ ನಾನು ಇವತ್ತೇನು ಈ ಒಂದು ಉದಾಹರಣೆಯನ್ನ ಕೊಟ್ಟು ನಾನು ನಿಮ್ಮ ಮುಂದೆ ಒಂದು ಪರಿಚಯಾತ್ಮಕವಾಗಿ ಕರ್ಣನ ಒಂದು ಪಾತ್ರವನ್ನ ಇಟ್ಟಿದ್ದೇನೆ. ಮುಂದಿನ ಸೆಷನ್ಸ್ ಗಳಲ್ಲಿ ಆ ಒಂದು ಕರ್ಣ ಹೇಗೆ ಅವನಿಗೆ ಯಾವ ಯಾವ ಶಾಪದ ಫಲವಾಗಿ ಅವನಿಗೆ ಸೋಲುವಂತಹ ಸಂದರ್ಭ ಬಂತು, ತನ್ನ ವ್ಯಕ್ತಿತ್ವವನ್ನ ಬಿಡದೆ ಅವನು ಮುಂದೆ ಹೇಗೆ ಅದನ್ನ ಉಳಿಸ್ಕೊಂಡು ಸೂರ್ಯ ಚಂದ್ರರಿರುವವರೆಗೂ ಈ ದಾನಕ್ಕೆ ಹೆಸರಾಗಿ ಅವನು ನಿಂತ್ಕೋತಾನೆ ಅನ್ನುವಂತಹ ಸಂಪೂರ್ಣ ಒಂದು ಪಾತ್ರದ ವಿಶ್ಲೇಷಣೆಯನ್ನ ಮುಂದಿನ ಸೆಷನ್ ನಲ್ಲಿ ನಾವು ಮಾಡ್ತಾ ಅವನ ಒಂದು ಜೀವನದ ಅಂಶವನ್ನ ನಾವು ತೆಗೆದುಕೊಳ್ಳೋಣ ಮಿಸ್ಟರ್ಸ್. ಸ್ವಲ್ಪ ನಂದು ಕಾರ್ಯಕ್ರಮ ಇದ್ದಿದ್ರಿಂದ ನಾನು ಸ್ವಲ್ಪ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇವತ್ತು ನೀವು ನನಗೆ ಎಕ್ಸ್ಕ್ಯೂಸ್ ಕೊಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಮಾಸ್ಟರ್ಸ್. ಸ್ವಲ್ಪ ಚರ್ಚೆಗಳಿದ್ರೆ ನಾವು ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಒಂದು ಇಂಟ್ರೊಡಕ್ಟರಿಯಾಗಿ ನಾನು ಇವತ್ತು ಈ ಸೆಷನ್ ಅನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಅನ್ನ ಮಾಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಏನಾದ್ರೂ ಚರ್ಚೆಗಳಿದ್ರೆ ನಾವು ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಮಾಸ್ಟರ್ಸ್ ಕ್ಷಮೆ ಇರ್ಲಿ, ಹೆಚ್ಚಿನ ಒಂದು ಚರ್ಚೆ ನಾನು ಮಾಡ್ಬೇಕಾಗಿತ್ತು ನಿಮ್ಮೊಂದಿಗೆ. ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ನಾನು ಇವತ್ತು ಒಂದು ಪರಿಚಯಾತ್ಮಕವಾಗಿ ನಾನು ಈ ಸೆಷನ್ ಅನ್ನ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಒಂದು ಮೃಷ್ಟಾನ್ನ ಭೋಜನವನ್ನ ನಾವು ಕರ್ಣನ ವಿಷಯ ಇಟ್ಕೊಂಡು ನಾವು ಮಾಡೋಣ. ಈ ಒಂದು ಸೆಷನ್ ಅನ್ನ ನಾನು ನೆಕ್ಸ್ಟ್ ಈಗ ಒಂದು ಚರ್ಚೆಗೆ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ತೀನಿ. ದಯವಿಟ್ಟು ಕ್ಷಮೆ ಇರ್ಲಿ.